ಯುದ್ಧದ ಎಫೆಕ್ಟ್ನಿಂದಾಗಿ ಕಚ್ಚಾ ತೈಲದ ದರ ಗಗನಕ್ಕೆ ಏರಿಕೆ ಆಗ್ತಾ ಇದೆ. 1 ಬ್ಯಾಲರ್ ಕಚ್ಚಾ ತೈಲದ ಬೆಲೆ ಬರೋಬ್ಬರಿ $113 ಏರಿಕೆಯಾಗಿದೆ. ಯುದ್ಧದಿಂದಾಗಿ ಹಾರ್ಮುಜ್ ಜಲಸಂಧಿ ಬಳಿ ಅಸ್ಥಿರತೆಯ ಸ್ಥಿತಿ ನಿರ್ಮಾಣ ಆಗಿರುವಂತಹ ಕಾರಣಕ್ಕಾಗಿ ಇದು ನೇರವಾಗಿ ತೈಲದ ಮೇಲೆ ಪರಿಣಾಮ ಬೀರ್ತಾ ಇದೆ. $113ಗೆ 1 ಬ್ಯಾಲರ್ ಬೇಡಿಕೆಯಷ್ಟು ಪೂರೈಕೆಯಾಗದ ಕಾರಣಕ್ಕಾಗಿ ಕಚ್ಚಾ ತೈಲದ ಬೆಲೆಯಲ್ಲಿ ಏರಿಕೆ ಆಗ್ತಾ ಇದೆ, ಭಾರಿ ದುಬಾರಿ ಆಗ್ತಾ ಇದೆ. ನೀವು ಈ ಯುದ್ಧ ಆರಂಭ ಆಗಿರುವಂತಹ ಸಂದರ್ಭದಿಂದ ನೋಡ್ತಾ ಹೋದ್ರೆ ಜನವರಿಯ ಸಂದರ್ಭದಲ್ಲಿ ಕೇವಲ $60 ಪ್ರತಿ ಡಾಲರ್ 1 ಬ್ಯಾಲರ್ಗೆ ಇರುತ್ತೆ. $60ಗೆ 1 ಬ್ಯಾಲರ್ ಕಚ್ಚಾ ತೈಲ ಸಿಗ್ತಾ ಇತ್ತು. ಯಾವಾಗ ಇದು ಬಹಳ ವರ್ಷಗಳ ಹಿಂದಿಂದಲ್ಲ ಅಥವಾ ಬಹಳ ತಿಂಗಳುಗಳ ಹಿಂದಿಂದಲ್ಲ, ಜಸ್ಟ್ ಜನವರಿ ತಿಂಗಳಲ್ಲಿ. ಆ ಜನವರಿಯಲ್ಲಿ $60ಗೆ 1 ಕಚ್ಚಾ ತೈಲದ ಬ್ಯಾಲರ್ ಸಿಗ್ತಾ ಇತ್ತು. ಆದರೆ ಈಗ ಅದೇ 1 ಬ್ಯಾಲರ್ ಕಚ್ಚಾ ತೈಲವನ್ನು ತೆಗೆದುಕೊಳ್ಬೇಕು ಅಂದರೆ $113 ಆಗಿದೆ. $113ಗೆ 1 ಬ್ಯಾಲರ್ ಸಿಗ್ತಾ ಇದೆ. ಅಷ್ಟರ ಮಟ್ಟಿಗೆ ಏರಿಕೆ ಆಗಿರುವಂಥದ್ದು ಈ ಯುದ್ಧದ ಕಾರ್ಮೋಡದ ಹಿನ್ನೆಲೆ. ಹಾಗಾದರೆ ಯಾವಾಗ ಎಷ್ಟೆಷ್ಟು ಏರಿಕೆ ಆಯಿತು, ಯಾವ ಸಂದರ್ಭದಲ್ಲಿ ಯಾವ ತಿಂಗಳಲ್ಲಿ ಎಷ್ಟು ಏರಿಕೆ ಆಯಿತು ಅನ್ನುವಂತಹ ಕಂಪ್ಲೀಟ್ ಡೀಟೇಲ್ಸನ್ನು ನಿಮಗೆ ಈ ಗ್ರಾಫ್ ಮೂಲಕವಾಗಿ ಕೊಡುವಂತಹ ಕೆಲಸವನ್ನು ಮಾಡ್ತೀನಿ. ನಿಮ್ಗೆ ಆವಾಗಲೇ ಹೇಳ್ತಾ ಇದೆ, ಜನವರಿ ನೋಡಿ, ಜನವರಿ 2ನೇ ತಾರೀಕು ನಿಮಗೆ ಬರೀ ಒಂದೇ 1 ಬ್ಯಾಲರ್ ಕಚ್ಚಾ ತೈಲವನ್ನು ತೆಗೆದುಕೊಳ್ಬೇಕು ಅಂದರೆ ಜಸ್ಟ್ $60.75 ಕೊಟ್ಟರೆ ಸಾಕಿತ್ತು. ಅಂದರೆ ಆಲ್ಮೋಸ್ಟ್ $61 ಅಂತ ಅಂದ್ಕೊಳ್ಳಿ. ಆವಾಗ 1 ಬ್ಯಾಲರ್ ಕಚ್ಚಾ ತೈಲ ಸಿಗ್ತಾ ಇತ್ತು. ಆದರೆ ನೀವು ಇನ್ನೊಂದು ಕಡೆಗೆ ಫೆಬ್ರವರಿ 27ನೇ ತಾರೀಕಿಗೆ ನೋಡ್ತಾ ಹೋದರೆ ನೀವು $72.48ಗೆ ಏರಿಕೆ ಆಗುತ್ತೆ. ಅಂದರೆ ಅವಾಗ ಯುದ್ಧದ ಭೀತಿ ಶುರು ಆಗ್ಬಿಟ್ಟಿರುತ್ತೆ, ಯುದ್ಧ ಆಗ್ಬಿಡುತ್ತೆ ಅನ್ನುವಂತಹ ಚರ್ಚೆಗಳು ಶುರು ಆಗ್ತಾ ಇರುತ್ತವೆ. ಸ್ವತಃ ಡೊನಾಲ್ಡ್ ಟ್ರಂಪ್ ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದ, ಅದರ ಜೊತೆಗೆ ಇಸ್ರೇಲ್ನ ಪ್ರಧಾನಿ ನೇತನ್ಯಾಹು ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ರು. ಆ ಸಂದರ್ಭದಲ್ಲಿ ಜನರಲ್ಲಿ, ಹೂಡಿಕೆದಾರರಲ್ಲಿ ಒಂದು ರೀತಿಯ ಭಯದ ವಾತಾವರಣ, ಆತಂಕ ಸೃಷ್ಟಿ ಆಗ್ಬಿಡ್ತು. ಕಾರಣ ಏನು ಅಂದರೆ ಈ ಗಲ್ಫ್ ರಾಷ್ಟ್ರಗಳಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಈ ತೈಲ ಇರುವಂತಹ ಕಾರಣಕ್ಕಾಗಿ ಅಲ್ಲೇ ಯುದ್ಧ ಆಯಿತು ಅಂದರೆ ಅದರ ಎಫೆಕ್ಟ್ ತಟ್ಟುತ್ತೆ ಅನ್ನುವಂತಹ ಕಾರಣಕ್ಕಾಗಿ ಆ ಭಯದಲ್ಲೇ ಆ ಒಂದು ಬೆಲೆ ಏನಿದೆ ಕಚ್ಚಾ ತೈಲದ ಬೆಲೆ ಅದು ಏರಿಕೆ ಆಗ್ಬಿಡುತ್ತೆ. ಫೆಬ್ರವರಿ 27ನೇ ತಾರೀಕಿಗೆ $72.48 ಪ್ರತಿ ಬ್ಯಾಲರ್ಗೆ ಆಗುತ್ತೆ. ಅದಾದ ಮೇಲೆ ಯುದ್ಧ ಶುರು ಆಗ್ಬಿಡುತ್ತಲ್ಲ. ಯುದ್ಧ ಶುರು ಆಗಿದ್ದು ಯಾವಾಗ? ಮಾರ್ಚ್ ತಿಂಗಳಲ್ಲಿ. ಆ ಮಾರ್ಚ್ ತಿಂಗಳಲ್ಲಿ ಮಾರ್ಚ್ 9ನೇ ತಾರೀಕಿಗೆ ನೋಡಿ, ರಪ್ಪಂತ $119.50ಗೆ ಏರಿಕೆ ಆಗುತ್ತೆ ಪ್ರತಿ ಬ್ಯಾಲರ್ ಕಚ್ಚಾ ತೈಲ. ಅಂದರೆ ಫಸ್ಟ್ ಡೇ ಆಫ್ ವಾರ್. ಆವಾಗ ಇಡೀ ಮಾರ್ಕೆಟಲ್ಲಿ, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಈ ಕಚ್ಚಾ ತೈಲದ ಬೆಲೆ ಎಷ್ಟರ ಮಟ್ಟಿಗೆ ಇರುತ್ತೆ, ಗಗನಕ್ಕೆ ಇರುತ್ತೆ ಅನ್ನುವಂತಹ ಕಲ್ಪನೆ ಯಾರೂ ಇಟ್ಕೊಂಡಿರಲಿಲ್ಲ. ಆದರೆ ಈಗ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗ್ತಾ ಇದೆ. ಇನ್ನು ಮಾರ್ಚ್ 16ನೇ ತಾರೀಕಿಗೆ ಸ್ವಲ್ಪ ಮಟ್ಟಕ್ಕೆ ಇಳಿಕೆ ಆಗುತ್ತೆ. ಕಾರಣ ಏನು ಅಂದರೆ 119ರಿಂದ 110ಕ್ಕೆ ಬಂದು ಇಳಿಕೆ, 100ಕ್ಕೆ ಬಂದು ಇಳಿಕೆ ಆಗುತ್ತೆ. ಕಾರಣ ಏನು ಅಂದರೆ ಆವಾಗ ಸ್ವಲ್ಪ ಯುದ್ಧ ನಿಂತು ಹೋಗ್ಬಿಡುತ್ತೆ ಅನ್ನುವಂತಹ ಚರ್ಚೆಗಳು ಶುರುವಾಗ್ತಾ ಇದ್ವು. ಯುದ್ಧ ಸ್ವಲ್ಪ ಮಟ್ಟಕ್ಕೆ ಇಳಿಯುತ್ತೆ, ಯಾಕಂದರೆ ಟ್ರಂಪ್ ಸ್ಟೇಟ್ಮೆಂಟು, ನೇತನ್ಯಾಹು ಸ್ಟೇಟ್ಮೆಂಟು, ಮತ್ತೊಂದು ಕಡೆಗೆ ಅಲ್ಲಿರುವಂತಹ ಖಮೇನಿ ಸಾವು, ಇದೆಲ್ಲ ನೋಡ್ತಾ ಹೋದರೆ ಯುದ್ಧ ಮುಗಿದೋಗ್ಬಿಡುತ್ತೆ ಅನ್ನುವಂತಹ ಲೆಕ್ಕಾಚಾರದಲ್ಲಿದ್ದರು. ಆದರೆ ಯುದ್ಧ ಯಾವುದೇ ಕಾರಣಕ್ಕೂ ನಿಲ್ತಾ ಇಲ್ಲ. ಅಲ್ಲಿಯವರೆಗೂ 100ಕ್ಕೆ ಇಳಿದಿರುವಂತಹ ಏನಂದರೆ ಕಚ್ಚಾ ತೈಲದ ಪ್ರತಿ ಬ್ಯಾಲರ್ ಬೆಲೆ ಈಗ ಮತ್ತೆ ಏರಿಕೆ ಆಗ್ತಾ ಇದೆ. ಕಾರಣ ಏನು ಅಂದರೆ ಈಗ ಮಾರ್ಚ್ 23ನೇ ತಾರೀಕು ಪ್ರತಿ ಬ್ಯಾಲರ್ನ ಬೆಲೆ $113ಗೆ ಏರಿಕೆ ಆಗಿದೆ, $113ಗೆ ಏರಿಕೆ ಆಗಿದೆ. ಕಾರಣ ಏನು, ಯಾಕೆ ಈಗ ಏರಿಕೆ ಆಗ್ತಿದೆ, ಬಿದ್ದಿರುವಂಥದ್ದು ಅಂತ ನೋಡ್ತಾ ಹೋದರೆ ಈಗ ಯುದ್ಧ ನಿಲ್ಲುವಂತಹ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಮತ್ತೊಂದು ಕಡೆಗೆ ಹಾರ್ಮುಜ್ ಜಲಸಂಧಿ ಏನಿದೆ ಅದು ಸಂಪೂರ್ಣವಾಗಿ ಕ್ಲೋಸ್ ಮಾಡಲಾಗಿದೆ. ಅದರ ಮೇಲೆ ನಿಯಂತ್ರಣವನ್ನು ನಾವೇ ಇಟ್ಕೊಳ್ತೀವಿ ಅಂತ ಇರಾನ್ ಒಂದು ಕಡೆ ಹೇಳ್ತಾ ಇದ್ರೆ, ಮತ್ತೊಂದು ಕಡೆಗೆ ಅದರ ಸಂಪೂರ್ಣವಾದಂತಹ ಸುಪರ್ದಿಗೆಯನ್ನು ನಾವು ಪಡ್ಕೊಳ್ತೀವಿ ಅಂತ ಅಮೆರಿಕ ತನ್ನದೇ ಆದಂತಹ ರೀತಿಯಲ್ಲಿ ಹೋರಾಟವನ್ನು ಮಾಡ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.